ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ನಾವು ಇಂದು ಬಾಬೂಜಿ ಮಹಾರಾಜರ ಸತ್ಯೋದಯ ಎನ್ನುವ ಪುಸ್ತಕದ ಆತ್ಮಸಮರ್ಪಣ ಎನ್ನುವ ಅಧ್ಯಾಯದ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಸರ್ವಶ್ರೇಷ್ಠ ಗುರುವಿನಲ್ಲಿ ತಾದಾತ್ಮ ಹೊಂದುವುದಕ್ಕಾಗಿ ನಾವು ಭಕ್ತಿಯನ್ನು ಆಚರಿಸುವೆವು. ಆತನನ್ನು ಶ್ರದ್ಧೆ ಗೌರವಗಳಿಂದ ಕಾಣುವೆವು. ಕ್ರಮೇಣ ಆತನಲ್ಲಿ ನಮ್ಮ ಸಲುಗೆಯು ಪ್ರಗಾಢವಾಗಿ ನಮ್ಮ ದೃಷ್ಟಿಯಲ್ಲಿ ಉಳಿದ ವಸ್ತುಗಳೆಲ್ಲ ಮಹತ್ವವನ್ನು ಕಳೆದುಕೊಳ್ಳುವವು. ಇದು ಆತನ ಸಂಕಲ್ಪಕ್ಕೆ ಅಧೀನವಾದಂತೆಯೇ, ಅಥವಾ ಬೇರೆ ಶಬ್ದಗಳಲ್ಲಿ ಹೇಳುವುದಾದರೆ ಆತ್ಮಸಮರ್ಪಣದ ಆರಂಭ. ನಮ್ಮ ಶ್ರದ್ಧೆಯು ಪ್ರಬಲವಾದಂತೆಲ್ಲ ಅದು ಬೆಳೆಯುತ್ತಾ ಹೋಗಿ ನಮ್ಮ ಮನಸ್ಸಿನ ಹೊಯ್ದಾಟವನ್ನು ನಿಲ್ಲಿಸಿ ನಮ್ಮನ್ನು ಒಂದು ನಿಶ್ಚಲ ಸ್ಥಿತಿಗೆ ತರುವುದು. ಕಾಲಕ್ರಮದಲ್ಲಿ ನಾವು ಒಂದು ದೊಡ್ಡ ಶಕ್ತಿಗೆ ವಶರಾದಂತೆಯೂ ಅದು ನಮ್ಮ ಮನಸ್ಸನ್ನು ಬೇರೆ ಪ್ರತಿಯೊಂದು ವಸ್ತುವಿನಿಂದ ವಿಮುಖ ಮಾಡುತ್ತಿರುವಂತೆಯೂ ಅನುಭವಿಸತೊಡಗುವುದು. ನಾವು ಇಂದ್ರಿಯಗಳ ಉಚಿತ ಕಾರ್ಯಗಳಲ್ಲಿ ಸದಾ ನಿರತರಾಗಿ ಅನಿಷ್ಟ ಪ್ರವೃತ್ತಿಗಳಿಂದ ಮುಕ್ತರಾಗುವೆವು. ಆತ್ಮಸಮರ್ಪಣವೆಂದರೆ ತನ್ನನ್ನು ಪೂರ್ಣವಾಗಿ ಉಪೇಕ್ಷಿಸಿ ಗುರುವಿನ ಸಂಕಲ್ಪಕ್ಕೆ ಸಂಪೂರ್ಣ ಮಾರು ಹೋಗುವುದಲ್ಲದೆ ಬೇರೇನೂ ಅಲ್ಲ. ಈ ಸ್ಥಿತಿಯಲ್ಲಿ ಶಾಶ್ವತವಾಗಿ ನೆಲೆಸುವುದೆಂದರೆ ಆತ್ಮ ನಿರಸನದ ಸ್ಥಿತಿಯು ಆರಂಭವಾದಂತೆಯೇ. ಶ್ರೇಷ್ಠ ಗುರುವಿಗೆ ನಾವು ಶರಣಾಗತರಾದಾಗ ಆತನಿಂದ ಅತ್ಯುಚ್ಚ ದೈವಿ ಶಕ್ತಿಯನ್ನು ಸತತವಾಗಿ ಆಕರ್ಷಿಸತೊಡಗುವೆವು. ಈ ಸ್ಥಿತಿಯಲ್ಲಿ ಮನುಷ್ಯನು ತನ್ನ ಗುರುವಿನ ಇಚ್ಛೆಯಂತೆ ಮಾತ್ರ ವಿಚಾರಿಸುವನು, ವರ್ತಿಸುವನು. ಜಗತ್ತಿನಲ್ಲಿ ತನ್ನದೆಂಬುದೇನೂ ಇಲ್ಲವೆಂದು, ಎಲ್ಲವೂ ಗುರುವಿನ ಪವಿತ್ರ ನ್ಯಾಸವೆಂದು ಅನುಭವಿಸಿ ಪ್ರತಿಯೊಂದು ಕಾರ್ಯವನ್ನು ಗುರುವಿನ ಆಜ್ಞೆ ಎಂದು ತಿಳಿದು ಮಾಡುವನು. ಆತನ ಇಚ್ಛೆಯು ಗುರುವಿನ ಇಚ್ಛೆಗೆ ಸಂಪೂರ್ಣವಾಗಿ ವಶವರ್ತಿಯಾಗುವುದು. ತನ್ನ ಅಣ್ಣನಾದ ಶ್ರೀರಾಮನನ್ನು ತಿರುಗಿ ಕರೆತರಲು ಅಯೋಧ್ಯೆಯ ಜನರೊಂದಿಗೆ ವನಕ್ಕೆ ಹೋದ ಭರತನು ಆತ್ಮಸಮರ್ಪಣದ ಸುಂದರವಾದ ಉದಾಹರಣೆಯನ್ನು ನಮಗೆ ಕೊಟ್ಟಿದ್ದಾನೆ. ಜನರ ಒತ್ತಾಯದ ಪ್ರಾರ್ಥನೆಗೆ ಉತ್ತರವಾಗಿ ಶ್ರೀರಾಮನು ಗಂಭೀರ ಭಾವದಿಂದ ಭರತನು ಹೇಳಿದರೆ ತಾನು ಬರಲು ಸಿದ್ಧನಿರುವುದಾಗಿ ಹೇಳಿದ. ಎಲ್ಲರ ದೃಷ್ಟಿಯು ಭರತನ ಕಡೆಗೆ ಹೊರಳಿತು. ಆದರೆ ಆತನು ಶಾಂತ ಭಾವದಿಂದ ಅಪ್ಪಣೆ ಕೊಡುವುದು ನನ್ನ ಕೆಲಸವಲ್ಲ, ನಾನು ಕೇವಲ ಆಜ್ಞಾಪಾಲಕ ಎಂದು ಉತ್ತರ ಕೊಟ್ಟನು. ಬಾಬೂಜಿಯವರು ಇಲ್ಲಿ ನಮಗೆ ಆತ್ಮಸಮರ್ಪಣದ ಬಗ್ಗೆ ಹೇಳ್ತಾ ಇದ್ದಾರೆ. ಸರ್ವಶ್ರೇಷ್ಠನಾದಂತಹ ಗುರುವಿನೊಳಗೆ ತಾದಾತ್ಮ ಹೊಂದಿದ್ದಕ್ಕಾಗಿ ನಾವು ಭಕ್ತಿಯನ್ನು ಆಚರಿಸ್ತೇವೆ. ಅಂದರೆ ಗುರುವಿನಲ್ಲಿ ಒಂದಾಗಲಿಕ್ಕೆ, ಆತನ ಸ್ಥಿತಿಯಲ್ಲಿ ಲಯ ಆಗಲಿಕ್ಕೆ ನಾವು ಆತನಿಗೆ ಭಕ್ತಿಯನ್ನು ಆಚರಿಸ್ತೇವೆ. ಆತನನ್ನು ಮತ್ತು ಶ್ರದ್ಧೆ ಗೌರವಗಳಿಂದ ನಾವು ಕಾಣಲಿಕ್ಕೆ ಶುರು ಮಾಡ್ತೇವೆ. ಕ್ರಮೇಣ ಏನಾಗ್ತದೆ, ಆತನೊಳಗೆ ನಮ್ಮ ಸಲುಗೆ ಕೂಡ ಭಾಳ ಹೆಚ್ಚಾಗಿ ಪ್ರಗಾಢವಾಗಿ ನಮ್ಮ ದೃಷ್ಟಿಯಲ್ಲಿ ಉಳಿದಿರುವಂತಹ ವಸ್ತುಗಳೆಲ್ಲನೂ ಮಹತ್ವವನ್ನು ಕಳೆದುಕೊಂಡು ಬಿಡ್ತದೆ. ಅಂದರೆ ಗುರುವೊಂದು ಬಿಟ್ಟರೆ ಬೇರೆ ಎಲ್ಲವೂ ಕ್ಷುಲ್ಲಕವಾಗಿರುವಂಥದ್ದು, ಯಾವುದು ನಂಗೆ ಬೇಡಪ್ಪ, ಕೇವಲ ಬಾಬೂಜಿನೇ ಬೇಕು ಅನ್ನುವಂಥ ಒಂದು ಸ್ಥಿತಿ ಬರುತ್ತೆ. ಅದು ಆತನ ಸಂಕಲ್ಪಕ್ಕೆ ಅಧೀನ ಆದಂತೆ, ಅಂದರೆ ಗುರುವಿನ ಒಂದು ಸಂಕಲ್ಪಕ್ಕೆ ನಾವು ಅಧೀನರಾದಂತೆ. ಆ ಥರ ಅನಿಸಿತ್ತು ಅಂತಂದರೆ, ಆ ಥರ ಸ್ಥಿತಿ ಯಾರಿಗಾದರೂ ಬಂದಿದೆ ಅಂದರೆ, ಯಾರಾದರೂ ಅನುಭವಿಸ್ತಾ ಇದ್ದಾರೆ ಅಂದರೆ ಅದರ ಅರ್ಥ ಏನು ಅಂದರೆ ಗುರುವಿನ ಅಧೀನಕ್ಕೆ ಅಥವಾ ಆತನ ಸಂಕಲ್ಪಕ್ಕೆ ನಾವು ಅಧೀನರಾಗಿವೆ ಅಂಥೇಳಿ ಅರ್ಥ. ಅಥವಾ ಬೇರೆ ಒಂದು ಶಬ್ದಗಳಲ್ಲಿ ಹೇಳಬೇಕು ಅಂದರೆ ಆತ್ಮಸಮರ್ಪಣದ ಪ್ರಾರಂಭ ಆಗಿದೆ ಅಂಥೇಳಿ. ಏನೂ ಬೇಡಪ್ಪ, ನಂಗೆ ನೀನೇ ಬೇಕು ಬಾಬೂಜಿ ಅನ್ನೋಂಥ ಒಂದು ಸ್ಥಿತಿ ಬಂದಿದೆ ಅಂದರೆ ಅದು ಆತ್ಮಸಮರ್ಪಣದ ಪ್ರಾರಂಭ. ನಮ್ಮ ಶ್ರದ್ಧೆ ಪ್ರಬಲ ಆದಂತೆಲ್ಲ ಏನಾಗ್ತದೆ, ಅದು ಬೆಳೀತಾ ಹೋಗುತ್ತೆ. ನಮ್ಮ ಮನಸ್ಸಿನ ಒಂದು ಹೊಯ್ದಾಟವನ್ನು ನಿಲ್ಲಿಸಿ ನಮ್ಮನ್ನು ಒಂದು ನಿಶ್ಚಲವಾದಂಥ ಸ್ಥಿತಿಗೆ ತರುತ್ತೆ. ಅಷ್ಟೇ ಅಲ್ಲದೆ ಕಾಲಕ್ರಮದೊಳಗೆ ನಾವು ಒಂದು ದೊಡ್ಡ ಶಕ್ತಿಗೆ ವಶರಾಗೀವಿ ಅನ್ನುವಂಥ ಒಂದು ಭಾವನೆ ಬರ್ತದೆ. ಅದು ನಮ್ಮ ಮನಸ್ಸನ್ನು ಬೇರೆ ಪ್ರತಿಯೊಂದು ವಸ್ತುವಿನಿಂದ ವಿಮುಖ ಮಾಡ್ತಾ ಇರೋ ಥರ ನಮಗೆ ಅನುಭವ ಆಗುತ್ತೆ. ಯಾವುದು ಬೇಡ, ಯಾವ ವಸ್ತು ನೋಡಿದ್ರೆ ಏನಿದೆಯಪ್ಪ ಇದರಲ್ಲಿ ಮಹತ್ವ ಅಂಥೇಳಿ ಅನಿಸ್ಬಿಡುತ್ತೆ. ಕೇವಲ ಗುರು ಒಂದು ಬಿಟ್ಟರೆ ಬೇರೆ ಯಾವುದರಲ್ಲೂ ಒಂದು ಮಹತ್ವನೇ ಉಳಿಯೋದಿಲ್ಲ. ಎಲ್ಲ ವಸ್ತುಗಳಿಂದ ವಿಮುಖರಾಗಿಬಿಡ್ತೀವಿ. ನಾವು ಇಂದ್ರಿಯಗಳ ಒಂದು ಉಚಿತ ಕಾರ್ಯಗಳೊಳಗೆ ಸದಾ ನಿರತರಾಗಿ ಅನಿಷ್ಟ ಪ್ರವೃತ್ತಿಗಳಿಂದ ಮುಕ್ತರಾಗಿಬಿಡ್ತೇವೆ. ಅಷ್ಟೇ ಅಲ್ಲದೆ ಆತ್ಮಸಮರ್ಪಣ ಅಂದರೆ ತನ್ನನ್ನು ಪೂರ್ಣವಾಗಿ ಉಪೇಕ್ಷಿಸಿ ಬಿಟ್ಟುಕೊಟ್ಟು ಗುರುವಿನ ಸಂಕಲ್ಪಕ್ಕೆ ಸಂಪೂರ್ಣ ಮಾರು ಹೋಗುವುದಲ್ಲದೆ ಬೇರೆ ಏನೂ ಅಲ್ಲ.
ನಾನು ನಂದು ಅನ್ನೋದು ಏನಿದೆಯಲ್ಲ ಅದೆಲ್ಲನೂ ಕಡೆಗೆ ಆಗ್ಬಿಡ್ತದೆ. ಎಲ್ಲ ಗುರುದೇ ಆಗೋಗುತ್ತೆ, ಗುರುವಿಂದೇ ಆಗೋಗುತ್ತೆ. ಈ ಸ್ಥಿತಿ ಒಳಗೆ ಶಾಶ್ವತವಾಗಿ ನೆಲೆಸೋದಂದರೆ ಆತ್ಮನಿರಸನದ ಸ್ಥಿತಿಯು ಆರಂಭವಾದಂತೆ ಅಂತೇಳಿ. ಈ ಸ್ಥಿತಿಯೊಳಗೆ ಯಾವಾಗಾದರೆ ಮನುಷ್ಯ ಶಾಶ್ವತವಾಗಿ ಅಂದರೆ ಅದು ಬಂದು ಹೋಗಿ ಮಾಡ್ತಾ ಇರುತ್ತೆ. ಕೆಲವರಿಗೆ ಸ್ವಲ್ಪ ಹೊತ್ತು ಅನಿಸುತ್ತೆ ಇದೆಲ್ಲ ಗುರುವಿಂದು ಅಂತ, ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಇದೆಲ್ಲ ನಂದೇ ಅನಿಸುತ್ತೆ. ಆ ಭಾವನೆ ಹೋಗಿ ಬಂದು ಮಾಡೋವಂಥದ್ದು ಏನಾಗುತ್ತೆ, ಅದಕ್ಕೆ ಸಂಪೂರ್ಣವಾಗಿ ಸ್ಥಿರವಾಗಿ ನೆಲೆಸ್ಬಿಡುತ್ತೆ. ಪ್ರತಿಯೊಂದು ಕ್ಷಣ ಪ್ರತಿಯೊಂದು ನಿಮಿಷ ಎಲ್ಲನೂ ಗುರುವಿಂದೇ ಅಂತನ್ನೋ ಭಾವನೆ ಸಂಪೂರ್ಣ ಆವರಿಸ್ಬಿಡುತ್ತೆ. ಆವಾಗ ಏನಾಗುತ್ತೆ, ಅದು ಆತ್ಮನಿರಸನದ ಸ್ಥಿತಿ ಆರಂಭ ಆಯಿತು ಅಂತ. ಶ್ರೇಷ್ಠ ಗುರುವಿಗೆ ನಾವು ಶರಣಾಗತರಾದಾಗ ಆತನಿಂದ ನಾವು ಅತ್ಯುಚ್ಚವಾದಂತಹ ದೈವೀ ಶಕ್ತಿಯನ್ನು ಸತತವಾಗಿ ಆಕರ್ಷಿಸಲಿಕ್ಕೆ ಶುರು ಮಾಡ್ತೇವೆ. ಈ ಸ್ಥಿತಿಯೊಳಗೆ ಮನುಷ್ಯ ತನ್ನ ಗುರುವಿನ ಇಚ್ಛೆಯಂತೆ ಮಾತ್ರ ವಿಚಾರಿಸ್ತಾನೆ, ಆತನ ಇಚ್ಛೆಯಂತೆ ವಿಚಾರಿಸ್ತಾನೆ, ಆತನ ಇಚ್ಛೆಯಂತೆ ವರ್ತಿಸ್ತಾನೆ. ಅಂದರೆ ಪ್ರತಿಯೊಂದು ಆತನ ನಡೆ, ನುಡಿ, ಮಾತು, ಕತೆ, ಪ್ರವರ್ತನೆ ಎಲ್ಲನೂ ಗುರುವಿನ ಇಚ್ಛಾನುಸಾರ. ಯಾಕೆಂದರೆ ಗುರು ನಾನು ಈ ಕೆಲಸ ಮಾಡಿದರೆ ಮೆಚ್ಚುತ್ತಾನ, ಗುರು ಮೆಚ್ಚಿ ಅಹುದಹುದು ಎನ್ನಬೇಕು ಅನ್ನೋ ಥರ ಆ ಥರ ಜೀವನವನ್ನು ರೂಪಿಸ್ಕೊತಾ ಹೋಗ್ತಾನೆ. ಅಷ್ಟೇ ಅಲ್ಲದೆ ಜಗತ್ತಿನೊಳಗೆ ತಂದನ್ನೋದು ಏನೂ ಇಲ್ಲ ಅಂಥೇಳಿ ಎಲ್ಲ ಒಂದು ಗುರುವಿನ ಪವಿತ್ರವಾದಂತಹ ನ್ಯಾಸ ಅಂಥೇಳಿ ಅನುಭವಿಸಿ ಪ್ರತಿಯೊಂದು ಕೆಲಸವನ್ನು ಗುರುವಿನ ಆಜ್ಞೆ ಅಂಥೇಳಿ ತಿಳಿದು ಮಾಡ್ತಾನೆ. ಆತನ ಇಚ್ಛೆ ಏನಿದೆಯಲ್ಲ ಅದು ಗುರುವಿನ ಇಚ್ಛೆಯೊಂದಿಗೆ ಸಂಪೂರ್ಣವಾಗಿ ವಶವರ್ತಿ ಆಗಿಬಿಡ್ತದೆ. ಅಂದರೆ ನನ್ನ ಇಚ್ಛೆ ಅಂತ ಅನ್ನೋದು ಏನಿರುವುದಿಲ್ಲ, ಎಲ್ಲ ಗುರುವಿನ ಇಚ್ಛೆ ಅನ್ನೋವಂಥದ್ದೇ ಭಾವನೆ ಇರ್ತದೆ. ಅದಕ್ಕೆ ಉದಾಹರಣೆ ಬಾಬೂಜಿಯವರು ಏನು ಕೊಡ್ತಾ ಇದ್ದಾರೆ, ಭರತ ಶ್ರೀರಾಮನನ್ನು ಹುಡುಕಿ ಮತ್ತು ತಿರುಗಿ ವಾಪಸ್ ಕರ್ಕೊಂಬರ್ಲಿಕ್ಕೆ ಅಂಥೇಳಿ ಅಯೋಧ್ಯೆ ಜನರೊಂದಿಗೆ ವನಕ್ಕೆ ಹೋದಾಗ ಭರತನ ಒಂದು ಆತ್ಮ ಸಮರ್ಪಣೆಯನ್ನು ಸುಂದರವಾದಂಥ ಉದಾಹರಣೆ ನಮಗೆ ಕೊಟ್ಟಿದ್ದಾರೆ. ಏನು ಅಂದರೆ, ಜನರು ಒತ್ತಾಯ ಮಾಡಿ ಪ್ರಾರ್ಥನೆಗೆ ಉತ್ತರವಾಗಿ ಶ್ರೀರಾಮ ಗಂಭೀರವಾದಂಥ ಒಂದು ಧ್ವನಿಯಿಂದ ಭರತಂಗೆ ಕೇಳಿದಂತೆ, ಭರತ ಹೇಳಿದರೆ ನಾನು ಬರಲಿಕ್ಕೆ ಸಿದ್ಧ ಇದ್ದೀನಿ ತಿರುಗಿ ಅಯೋಧ್ಯೆಗೆ ಅಂಥೇಳಿ. ಅವಾಗ ಎಲ್ಲರ ದೃಷ್ಟಿ ಭರತನ ಕಡೆ ಹೊರಳ್ತಂತೆ. ಆದರೆ ಆತ ಶಾಂತ ಭಾವದಿಂದ ಅಪ್ಪಣೆ ಕೊಡುವುದು ನನ್ನ ಕೆಲಸ ಅಲ್ಲ, ಅಂದರೆ ಬನ್ನಿ ನೀವು ಅಂತ ಹೇಳ್ಬಿಟ್ಟು ಹೇಳೋದು, ಅಪ್ಪಣೆ ಕೊಡೋದು ನನ್ನ ಕೆಲಸ ಅಲ್ಲ, ನಾನು ಕೇವಲ ಆಜ್ಞಾಪಾಲಕ ಅಂಥೇಳಿ ಉತ್ತರ ಕೊಟ್ಟನಂತೆ. ಅದಕ್ಕೆ ಅದು ಬಹಳ ಒಂದು ಸುಂದರವಾದಂತಹ ಉದಾಹರಣೆ. ಭಗವದ್ಗೀತೆಯು ಸಮರ್ಪಣದ ಸ್ಥಿತಿಯನ್ನು ಕುರಿತು ಹೇಳಿದೆ. ಅದು ಸುಲಭವಾಗಿ ಪ್ರಾಪ್ತವಾಗುವ ವಿಷಯವಲ್ಲ. ಭಕ್ತಿಯ ಪ್ರಾಥಮಿಕ ನಿಯಮಗಳನ್ನು ಅನುಸರಿಸುತ್ತಾ ನಡೆದು ಎಲ್ಲ ಇಂದ್ರಿಯಗಳ ಹಾಗೂ ಬುದ್ಧಿಶಕ್ತಿಗಳ ಪೂರ್ಣ ನಿರಸನವಾದ ಮೇಲೆ ಅದು ಪ್ರಾರಂಭವಾಗುವುದು. ನಾವು ಗುರುವನ್ನು ಅತಿ ಮಾನವನೆಂದು ತಿಳಿದು ಆತನಿಗೆ ಶರಣು ಹೋಗುವೆವು. ನಾವು ಆತನನ್ನು ಶ್ರದ್ಧೆ ಗೌರವಗಳಿಂದ ಪ್ರೀತಿಸುತ್ತಾ ಆತನ ಕೃಪಾ ಕಟಾಕ್ಷವನ್ನು ಸೆಳೆಯಲು ಎಲ್ಲ ರೀತಿಯಿಂದಲೂ ಯತ್ನಿಸುವೆವು. ಇದಕ್ಕಾಗಿ ನಾವು ಕೇವಲ ಸುಗಮತೆಗಾಗಿ ಪ್ರಾಪಂಚಿಕರೊಂದಿಗೆ ಹೇಗೋ ಹಾಗೆ ಆತನೊಂದಿಗೆ ಸಂಬಂಧವನ್ನು ಕಲ್ಪಿಸುವೆವು. ನಾವು ಆತನನ್ನು ತಂದೆ, ಅಣ್ಣ, ಗುರು ಅಥವಾ ಪ್ರಿಯತಮನೆಂದು ಭಾವಿಸುವೆವು. ಈ ಪದ್ಧತಿಯನ್ನು ಮನಃಪೂರ್ವಕವಾಗಿ ಅನುಸರಿಸಿದಾದರೆ ಶಿಷ್ಯನಿಗೆ ತುಂಬ ಸಹಾಯಕವಾಗುವುದು. ಈ ರೀತಿ ಸ್ಥಾಪಿತವಾದ ಆಕರ್ಷಣದ ಗಾಢ ಸಂಬಂಧವು ಆತನನ್ನು ಭಕ್ತಿಯ ಹಾಗೂ ಸಮರ್ಪಣದ ಸ್ಥಿತಿಗೆ ಕೊಂಡೊಯ್ಯುವುದು. ಗುರುವನ್ನು ತಾಯಿ ಎಂದು ಭಾವಿಸುವುದಂತೂ ಶಿಷ್ಯನಿಗೆ ಅತ್ಯಂತ ಯುಕ್ತವೂ ಲಾಭದಾಯಕವೂ ಆದುದೆಂದು ನನ್ನ ಅಭಿಪ್ರಾಯ. ತಾಯಿಯು ಪ್ರೀತಿ ಮಮತೆಗಳ ಮೂರ್ತಿಯೇ ಆಗಿದ್ದಾಳೆ. ಸದಾಕಾಲವೂ ತನ್ನ ಮಗುವಿಗೆ ಸುಖ ಸೌಕರ್ಯಗಳನ್ನು ಒದಗಿಸುವುದರಲ್ಲಿ ಯತ್ನಶೀಲಲಾದ ಮಾತೆಯ ಹೃದಯವು ಮಾತ್ರ ಮಗುವಿನಿಂದ ತನಗುಂಟಾದ ಎಲ್ಲ ತೊಂದರೆ ದುಃಖಗಳನ್ನು ಸಹಿಸಬಲ್ಲದು. ನಿಜವಾದ ಗುರುವಿನ ಸ್ಥಾನವೂ ಅದೇ ಆಗಿದೆ. ಬಾಬೂಜಿ ಮಹಾರಾಜರು ಏನು ಹೇಳ್ತಾ ಇದ್ದಾರೆ, ಭಗವದ್ಗೀತೆ ಸಮರ್ಪಣದ ಸ್ಥಿತಿಯನ್ನು ಕುರಿತು ಹೇಳಿದೆ. ಅದು ಸುಲಭವಾಗಿ ಪ್ರಾಪ್ತವಾಗುವ ವಿಷಯ ಅಲ್ಲ. ಭಕ್ತಿಯ ಪ್ರಾಥಮಿಕ ನಿಯಮಗಳನ್ನು ಅನುಸರಿಸ್ತಾ ನಡೆದು ಎಲ್ಲ ಇಂದ್ರಿಯಗಳ ಹಾಗೂ ಬುದ್ಧಿಶಕ್ತಿಗಳ ಪೂರ್ಣ ನಿರಸನವಾದ ಮೇಲೆ ಅದು ಪ್ರಾರಂಭ ಆಗ್ತದೆ. ನಾವು ಗುರುವನ್ನು ಅತಿ ಮಾನವನಂಥೇಳಿ ತಿಳಿದು ಆತನಿಗೆ ಶರಣು ಹೋಗ್ತೇವೆ.
ನಾವು ಆತನನ್ನು ಶ್ರದ್ಧೆ ಗೌರವಗಳಿಂದ ಪ್ರೀತಿಸ್ತಾ ಆತನ ಒಂದು ಕೃಪಾ ಕಟಾಕ್ಷವನ್ನು ಸೆಳೆಯಲಿಕ್ಕೆ ಎಲ್ಲ ರೀತಿಯಿಂದಲೂ ಪ್ರಯತ್ನಿಸ್ತೇವೆ. ಅಂದರೆ ಬಾಬೂಜಿಯ ಕೃಪೆ ಯಾವಾಗ ನಮ್ಮ ಮೇಲಾಗತ್ತೆ, ಯಾವ ರೀತಿ ಆತ ಕರುಣೆ ಮಾಡ್ತಾನೆ, ನಾನು ಏನು ಮಾಡಲಿ, ಏನು ಮಾಡಿದರೆ ಆತಂಗೆ ಪ್ರೀತಿ ಆಗತ್ತೆ ಅನ್ನೋವಂಥ ಒಂದು ವಿಚಾರ ಯಾವಾಗಲೂ ನಡೀತಾನೇ ಇರುತ್ತೆ. ಅಂದರೆ ನಾನು ಹಿಂಗೆ ಕೂತ್ರೂ ನಿಂತ್ರೂ ನಿದ್ರೆ ಮಾಡಿದ್ರೂ ಮಾತಾಡಿದ್ರೂ ನಕ್ಕರೂ ಹತ್ರೂ ಎಲ್ಲನೂ ಬಾಬೂಜಿ ಮಹಾರಾಜರಿಗೆ ಇದು ಇಷ್ಟ ಆಗ್ತಾಯಿದೆಯಾ, ಇದು ಪ್ರೀತಿ ಆಗ್ತಾಯಿದೆಯಾ ಅನ್ನುವಂಥ ವಿಚಾರ ಮನಸ್ಸಿನಲ್ಲಿ ಯಾವಾಗಲೂ ಸುಳಿತಾನೇ ಇರುತ್ತೆ. ಆತನಿಗೆ ಇಷ್ಟ ಇಲ್ಲ ಅಂದರೆ ನನಗೂ ಇಷ್ಟ ಇಲ್ಲ, ನನಗೂ ಬೇಡ ಅಂಥದ್ದು, ಆತನಿಗೇನು ಬೇಕು ಅದೇ ನನಗೆ ಬೇಕು. ಆ ರೀತಿಯಾಗಿ ನಮ್ಮ ಜೀವನ ಶೈಲಿ ರೂಪಿಸ್ಕೊಳ್ತಾ ಹೋಗುತ್ತೆ. ಇದಕ್ಕೋಸ್ಕರ ನಾವು ಕೇವಲ ಸುಗಮತೆಗಾಗಿ ಪ್ರಾಪಂಚಿಕರೊಂದಿಗೆ ಹೇಗೋ ಹಾಗೆ ಆತನೊಂದಿಗೆ ಕೂಡ ನಾವು ಸಂಬಂಧವನ್ನು ಕಲ್ಪಿಸ್ಕೊತೇವೆ. ಅಂದರೆ ಬಾಬೂಜಿ ಮಹಾರಾಜರು ನಮ್ಗೆ ಯಾವ ರೀತಿ ಅಂತಂತಂದರೆ, ನಮ್ಮ ಮನೆಯಲ್ಲಿ ತಂದೆ ತಾಯಿ ಅಥವಾ ಆತ್ಮೀಯರ ಒಂದು ಸ್ಥಾನ ಏನಿರುತ್ತಲ್ಲ, ಅದು ಹಿರಿಯರದು, ಆ ಸ್ಥಾನವನ್ನು ನಾವು ಆ ಸಂಬಂಧವನ್ನು ಏರ್ಪಾటు ಮಾಡ್ಕೊತೇವೆ. ನಾವು ಗುರುವನ್ನು ಅತಿ ಮಾನವನೆಂದು ತಿಳಿದು ಆತನಿಗೆ ಶರಣು ಹೋಗಬೇಕು. ನಾವು ಆತನನ್ನು ಶ್ರದ್ಧೆ ಗೌರವಗಳಿಂದ ಪ್ರೀತಿಸ್ತಾ ಆತನ ಕೃಪಾ ಕಟಾಕ್ಷವನ್ನು ಸೆಳೆಯಲಿಕ್ಕೆಲ್ಲ ಪ್ರಯತ್ನ ಮಾಡ್ತಾ ಹೋಗಿ ಆತನೊಟ್ಟಿಗೆ ಪ್ರಾಪಂಚಿಕರೊಂದಿಗೆ ಯಾವ ರೀತಿ ಸಂಬಂಧವನ್ನು ಬೆಳೆಸ್ಕೋತೀವೋ ಅದೇ ರೀತಿ ಸಂಬಂಧವನ್ನು ಕಲ್ಪಿಸ್ಬೇಕು. ನಾವು ಆತನನ್ನು ತಂದೆ, ಅಣ್ಣ, ಗುರು ಅಥವಾ ಪ್ರಿಯತಮ ಅಂಥೇಳಿ ಭಾವಿಸ್ತೇವೆ. ಈ ಪದ್ಧತಿಯನ್ನು ಮನಪೂರ್ವಕವಾಗಿ ಅನುಸರಿಸಿದ್ದಾದರೆ ಶಿಷ್ಯನಿಗೆ ಬಹಳ ಸಹಾಯ ಆಗ್ತದೆ. ಈ ರೀತಿ ಸ್ಥಾಪಿತವಾಗಿರುವಂತಹ ಆಕರ್ಷಣದ ಗಾಢ ಸಂಬಂಧ ಏನಿದೆಯಲ್ಲ, ಆತನನ್ನು ಭಕ್ತಿಯ ಮತ್ತು ಸಮರ್ಪಣದ ಸ್ಥಿತಿಗೆ ಕೊಂಡೊಯ್ತದೆ. ಯಾರನ್ನು? ಶಿಷ್ಯನನ್ನು. ಗುರುವನ್ನು ತಾಯಿ ಅಂತೇಳಿ ಭಾವಿಸೋದೇನಿದೆಯಲ್ಲ, ಅದು ಶಿಷ್ಯನಿಗೆ ಬಹಳ ಅತ್ಯಂತ ಯುಕ್ತ ಲಾಭದಾಯಕ ಆಗಿರುವಂಥದ್ದು ಅಂಥೇಳಿ ಬಾಬೂಜಿ ಮಹಾರಾಜರು ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ. ತಾಯಿಯ ಒಂದು ಪ್ರೀತಿ ಮಮತೆಗಳ ಮೂರ್ತಿ ಆಗಿದ್ದಳ ಕಡೆಯಿಂದ ಸದಾ ಕಾಲ ತನ್ನ ಮಗುವಿಗೆ ಸುಖ ಸೌಕರ್ಯಗಳನ್ನು ಒದಗಿಸೋದ್ರೊಳಗೆ ಪ್ರಯತ್ನ ನಡೆಸಿಬಿಟ್ಟಿರ್ತಾಳೆ. ಅದಕ್ಕೆ ಅಂಥ ಯತ್ನಶೀಲಳಾದಂತಹ ಮಾತೆಯ ಹೃದಯ ಏನಿದೆಯಲ್ಲ, ಅದು ಮಾತ್ರ ಮಗುವಿನಿಂದ ತನಗುಂಟಾಗಿರುವಂಥ ಎಲ್ಲ ತೊಂದರೆ ದುಃಖಗಳನ್ನು ಸಹಿಸ್ತದೆ. ಅಂದರೆ ನಾವು ಎಂತೆಂಥ ಪೀಡೆಯನ್ನು ಬಾಬೂಜಿ ಮಹಾರಾಜರಿಗೆ ಕೊಡ್ತೇವೆ. ಮಕ್ಕಳು ಹೇಗೆ ಸತಾಯಿಸ್ತಾರೆ, ಊಟ ಮಾಡಿದ್ರೆ ಮಾಡಲ್ಲ, ಸ್ನಾನ ಮಾಡಿದ್ರೆ ಮಾಡಲ್ಲ, ಹಾಗೆ ಧ್ಯಾನ ಮಾಡಿ ಅಂದರೆ ಮಾಡಲ್ಲ, ಶುದ್ಧೀಕರಣ ಮಾಡ್ಕೊಳ್ಳಿ ಅಂದರೆ ಮಾಡ್ಕೊಳ್ಳಲ್ಲ. ಅದೇ ಮತ್ತು ಊಟ ಅಂದರೆ ಧ್ಯಾನ, ಶುದ್ಧೀಕರಣ ಅಂದರೆ ಸ್ನಾನ. ನಿದ್ರೆ ಮಾಡು ಅಂದರೆ ಮಗು ನಿದ್ರೆ ಮಾಡಲ್ಲ, ಅದೇ ಪ್ರಾರ್ಥನೆ. ಆ ಭಗವಂತನ ಒಡಿಲಿನಲ್ಲಿ ನಿದ್ರಿಸುವುದು. ಆತನ ಮುಂದೆ ನಾವು ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಆತನ ಮಡಿಲಿನಲ್ಲೇ ನಿದ್ರೆ ಮಾಡುವಂಥದ್ದು. ಪ್ರಾರ್ಥನೆ ಹೇಳ್ಕೋತ ಮಲ್ಕೊಂಡ್ರೆ ಆತನ ಸನ್ನಿಧಿಯಲ್ಲೇ ನಾವು ನಿದ್ರೆ ಮಾಡ್ತಾಯಿದ್ದೇವೆ. ಅದು ಮಾಡಲ್ಲ, ಮಗು ಮಾಡುತ್ತಲ್ಲ ಹಾಗೆ. ಆದರೆ ತಾಯಿ ಅದಕ್ಕೆ ಕೋಪಿಸ್ಕೊಳ್ಳಲ್ಲ. ಹಾಗೆಯೇ ನಮ್ಮ ಗುರುಗಳು ಕೂಡ ಹಾಗೆ ಅಂತ ಹೇಳ್ಬಿಟ್ಟು ನಾವು ಏನೂ ಮಾಡದೆ ಕೂಡೋದು ಅಲ್ಲ. ಅದಕ್ಕೆ ಬಾಬೂಜಿಯವ್ರು ಹೇಳ್ತಾ ಇದ್ದಾರೆ, ಆ ಮಗು ಏನೇ ತಪ್ಪು ಮಾಡಲಿ, ಎಷ್ಟೇ ತೊಂದರೆ ದುಃಖಗಳನ್ನು ಸಹಿಸಲಿಕ್ಕೆ ಶಕ್ತನಾಗಿರ್ತಾನೆ ಗುರುವು. ನಿಜವಾದಂಥ ಗುರುವಿನ ಸ್ಥಾನವು ಕೂಡ ಅದೇ ಆಗಿದೆ ಅಂಥೇಳಿ ಬಾಬೂಜಿ ಮಹಾರಾಜರು ಹೇಳ್ತಾ ಇದ್ದಾರೆ. ಆದ ಕಾರಣ ಗುರುವಿಗೆ ಹೆಚ್ಚಿನ ಒಂದು ತೊಂದರೆ ದುಃಖವನ್ನು ನಾವು ಕೊಡದೆ ನಮ್ಮ ಕರ್ತವ್ಯವನ್ನು ನಾವು ಸುಸಜ್ಜಿತವಾಗಿ ನಿಯಮಿತವಾಗಿ ನಿಷ್ಠೆಯಿಂದ ಭಕ್ತಿ ಶ್ರದ್ಧೆಗಳಿಂದ ಪ್ರೀತಿಯಿಂದ ಮಾಡಿದ್ದಾದರೆ ಗುರುವಿಗೆ ಎಷ್ಟೋ ಸಹಾಯಕ ಆಗತ್ತೆ. ಅಷ್ಟೇ ಅಲ್ಲದೆ ಆತ್ಮ ನಿರಸನದ ಸ್ಥಿತಿ ಏನಿದೆಯಲ್ಲ, ಆತ್ಮ ಸಮರ್ಪಣಾ ಭಾವ ಅನ್ನೋದು ತನ್ನಷ್ಟಕ್ಕೆ ತಾನೇ ನೈಜ ರೀತಿಯಲ್ಲಿ ನಮ್ಮಲ್ಲಿ ಅಂಕುರಿಸ್ತಾ ಅದು ಕುಡಿ ಒಡೆದು ದೊಡ್ಡ ವೃಕ್ಷವಾಗಿ ಸುಂದರವಾದಂತಹ ಶ್ವೇತವರ್ಣದ ಹೂಗಳನ್ನು ತುಂಬಿಕೊಳ್ತದೆ, ಅಂದರೆ ಅರಳುತ್ತದೆ ಆ ಗಿಡದಲ್ಲಿ ಅಂಥೇಳಿ ನಾವು ಹೇಳ್ಬೋದು. ಕಾರಣ ಮಿತ್ರರೇ, ಇವತ್ತಿಗೆ ಈ ಸತ್ಸಂಗವನ್ನು ಮುಗಿಸೋಣ. ಮತ್ತಷ್ಟು ವಿಷಯಗಳನ್ನು ಬರೋ ಸತ್ಸಂಗದಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.